ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಚಿತ್ರ ವಿಚಿತ್ರ ವ್ಲಾಗ್ಸ್. ಏನಪ್ಪಾ ಇವತ್ತು ಕಂಟೆಂಟ್ ಮಾಡ್ತಾ ಇರೋ ರೀತಿ ಅಂದ್ರೆ ಬೆಂಗಳೂರಲ್ಲಿ ಎವಿ ಅಂದ್ರೆ ಎವಿ ಏನಾಗ್ತಿದೆ ಅಂದ್ರೆ ರೋಡ್ ವೇಸ್ ಎಲ್ಲ ಕರೆಕ್ಟ್ ಆಗಿಲ್ಲ. ಏನಂದ್ರೆ ಎವಿ ಪ್ರಾಬ್ಲಮ್ ಆಗ್ತಿದೆ ರೋಡ್ ವೇಸ್ ಇಂದ. ರೋಡ್ ವೇಸ್ ಬಂದ್ಬಿಟ್ಟು ಕರೆಕ್ಟ್ ಆಗಿ ಒಂದು ರೋಡ್ ಕೂಡ ಕರೆಕ್ಟ್ ಆಗಿಲ್ಲ ಬೆಂಗಳೂರಲ್ಲಿ. ಅನ್ಫಾರ್ಚುನೇಟ್ಲಿ ಎಲ್ಲಾ ರೋಡ್ಸ್ ಡ್ಯಾಮೇಜಸ್ ಆಗಿದೆ, ಮತ್ತೆ ಓಡಾಡಕ್ ಪಬ್ಲಿಕ್ ಗೆ ತುಂಬಾ ತೊಂದರೆಗಳಾಗ್ತಿದೆ. ಅದರಿಂದ ಮೇಜರ್ ಏನಂದ್ರೆ ಆಕ್ಸಿಡೆಂಟ್ಗಳು ಮತ್ತೆ ಸಮ್ ಇನ್ಸಿಡೆಂಟ್ಸ್ ಗಳೆಲ್ಲ ಜಾಸ್ತಿ ಆಗ್ತಿದೆ. ಏನಪ್ಪಾ ಅದು ವಿಷಯಗಳು ಅಂದ್ರೆ ನೋಡ್ತಾ ಇರ್ಬೋದು ನೀವು. ಏನೇ ಒಂದು ನಾವು ರೋಡ್ ಅಲ್ಲಿ ಟ್ರಾವೆಲ್ ಮಾಡ್ಬೇಕಿದ್ರೆ ರೋಡ್ ಕರೆಕ್ಟ್ ಆಗಿದ್ರೆ ನಾವು ಮೇಜರ್ ಆಗಿ ಏನಂದ್ರೆ ಸ್ಪೀಡ್ ಮೂವ್ಮೆಂಟ್ ಮತ್ತೆ ಅದೆಲ್ಲ ಮಾಡ್ಬೋದು. ಹೈವೇ ಅಂತ ಒಂದು ರಸ್ತೆ ಮಾಡಿದ್ದಾರೆ, ಅದ್ರ ಗತಿ ಹೆಂಗಾಗಿದೆ ಅಂದ್ರೆ ಈ ನಮ್ ಬೆಂಗಳೂರಲ್ಲಿ ರಾಜಕೀಯ ಅಂತ ಇದೆಯಲ್ಲ, ಅದನ್ನ ರಾಜಕೀಯದವರು ಎಲ್ಲ ನಾವು ರೋಡ್ ವೇಸ್ ರೆಡಿ ಮಾಡ್ತೀವಿ ಅದ್ ರೆಡಿ ಮಾಡ್ತೀವಿ ಅಂತ ರಾಜಕಾರಣಿಗಳೆಲ್ಲ ಮುಂದೆ ಬರ್ತಾರೆ. ಯಾವ್ದೇ ಒಂದು ಕೆಲಸನೂ ಸಂಪೂರ್ಣವಾಗಿ ಮಾಡಲ್ಲ, ಎಲ್ಲ ಅರ್ಧಂಬರ್ಧ ಕೆಲಸಗಳು ಮಾಡ್ತಾರೆ. ಈಗ ಅಟ್ ದ ಟೈಮ್ ಆಫ್ ಎಲೆಕ್ಷನ್ ಅಂತ ಬಂದ್ರೆ ಎಲೆಕ್ಷನ್ ಅಲ್ಲಿ ಮಾತ್ರ ಎಲ್ಲ ಮುಂದೆ ಬರ್ತಿರಲ್ಲ. ಯಾಕೆ ಈ ಟೈಮ್ ಅಲ್ಲಿ ಮುಂದೆ ಬಂದು ರೋಡ್ ವೇಸ್ ಎಲ್ಲ ಸರಿ ಮಾಡಕ್ಕಾಗಲ್ವಾ? ಆ ಟೈಮ್ ಅಲ್ಲಿ ನೀವು ರಾಜಕಾರಣಿಗಳಾಗಿ ಎಲೆಕ್ಷನ್ ಟೈಮ್ ಅಲ್ಲಿ ಮಾತ್ರ ಬಂದ್ಬಿಟ್ಟು ರೋಡ್ ತೆಗಿತೀರಾ, ರೋಡ್ ಅಗಿಸ್ತೀರಾ, ಪೈಪ್ಗಳು ಹಾಕ್ಸ್ತೀರಾ, ಅದೆಲ್ಲ ಯೂಸ್ಫುಲ್ ಆ ತರ ಎಲ್ಲ ಇದ್ ಮಾಡ್ತಿರಲ್ಲ ನೀವು. ಈ ಟೈಮ್ ಅಲ್ಲಿ ಬಂದು ನಮಗೂ ಹೆಲ್ಪ್ ಮಾಡಬಹುದಲ್ವಾ ಈ ರೋಡ್ ವೇಸ್ ಇಂದ? ಏನಪ್ಪಾ ಮೇಜರ್ ಏನಂದ್ರೆ ಇಲ್ಲಿ ರೋಡ್ ವೇಸ್ ತುಂಬಾ ಡ್ಯಾಮೇಜಸ್ ಆಗಿದೆ, ಪಬ್ಲಿಕ್ ಗೆ ತುಂಬಾ ತೊಂದರೆಗಳು ಆಗ್ತಿದೆ. ಅದರಿಂದಾಗಿ ನೀವು ಅದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಹೇಳ್ಕೊಂತ ಇದೀನಿ. ಗೈಸ್, ನೀವು ನೋಡ್ತಾ ಇರ್ಬೋದು ಈ ರೋಡ್ ಸ್ಥಿತಿಗತಿ ಯಾವ ತರ ಆಗಿದೆ ಅಂತ. ಬನ್ನಿ ಗೈಸ್ ನೋಡೋಣ ಇವಾಗ ಏನಾಗಿದೆ ಅಂತ. ಅಣ್ಣ, ಒಂದು 2 minutes ನಿಮ್ಮ ಹತ್ರ ಮಾತಾಡ್ಬೋದಾ? ಎಲ್ಲಿ ವಾಟರ್ ಕೊಡ್ಬೇಕು ಅಲ್ಲಿ ಕೊಟ್ಟಿಲ್ಲ. ಕರೆಕ್ಟ್ ಅಣ್ಣ. ಅಷ್ಟೊಂದು ಬ್ಲಾಕೇಜ್ ಆಗಿದೆ, ಸ್ಟ್ರೆಸ್ ಇದೆ, ಯಾರು ಕ್ಲೀನ್ ಮಾಡಕ್ ಬಂದಿಲ್ಲ. ಇದೊಂದು ಪ್ರಾಬ್ಲಮ್. ಇವ್ರೇ ಏನೋ ಪೇಮೆಂಟ್ ಗೋಸ್ಕರ ಏನೋ ಕೆಲಸ ಮಾಡ್ಕೊಡಾಗಿರ್ತಾರೆ, ಅನ್ಭವಿಸ್ತಾರೆ. ನಾವು ಇಲ್ಲ ಬಿಟ್ಟು ಆಲ್ಮೋಸ್ಟ್ ಮಳೆ ಬಂದು ಎಷ್ಟು ದಿವಸ ಆಯ್ತು, ಹಾಗೆ ಇದೆ, ಯಾರು ಕ್ಲೀನ್ ಮಾಡಕ್ ಬಂದಿಲ್ಲ. ಕರಪ್ಷನ್ ಹೋಗೋದಂದ್ರೆ ಇವೆಲ್ಲ ಇದ್ದೇ ಇರುತ್ತೆ. ಅಣ್ಣ, ಎಲೆಕ್ಷನ್ ಟೈಮ್ ಅಂತ ಬಂದ್ರೆ ಮಾತ್ರ ಕ್ಲೀನ್ ರೋಡ್ಸ್ ಎಲ್ಲ ಕ್ಲೀನ್ ಮಾಡಿಸ್ತಾರೆ. ಎಲೆಕ್ಷನ್ ಟೈಮ್ ಅಂದ್ರೆ ಎಲ್ಲ ಅವ್ರೊಂದು ಬೆನಿಫಿಟ್ ತಾನೆ. ಎಲೆಕ್ಷನ್ ಟೈಮ್ ಅಲ್ಲಿ ಕಾಲಿಡ್ತಾರೆ, ಇವ್ರಿಗೆ ಕಾಲು ಒತ್ತಳಿಸ್ತಾರೆ. ಹೌದಲ್ಲ? ಕರೆಕ್ಟ್. ಏನು ಮಾಡಕ್ಕಾಗಲ್ಲ. ನಾವು ರಾಂಗ್ ಪೀಪಲ್ ನ ಸೆಲೆಕ್ಟ್ ಮಾಡಿ ಕೂರಿಸಿದೀವಿ, ಅನ್ಭವಿಸ್ಬೇಕಷ್ಟೇ. ಅಣ್ಣ, ಇದರಿಂದಾಗಿ ಮೇಜರ್ ತುಂಬಾ ಆಕ್ಸಿಡೆಂಟ್ಸ್ ಎಲ್ಲ ಪ್ರೊವೈಡ್ ಆಗ್ತಿದೆ. ಈಗ ಆಲ್ರೆಡಿ ನೀವೇ ನೋಡ್ತಿರ್ಬೋದು, ಆಕ್ಸಿಡೆಂಟ್ ಎಲ್ಲ ತುಂಬಾ ಆಗ್ತಿದೆ. ರೋಡ್ ವೇಸ್ ನೀವು ಇವಾಗ ಅವರು ರೆಡಿ ಮಾಡ್ಸಕ್ಕೂ ರೆಡಿ ಇಲ್ಲ ಅವರು. ಈಗ ಇದ್ರ ಬಗ್ಗೆ ನಿಮ್ ಅಭಿಪ್ರಾಯ ಏನು? ಯಾವಾಗ ರೆಡಿ ಮಾಡಿಸ್ತಾರೆ ಅಂತ ಕೂಡ ಯಾರಿಗೂ ಗೊತ್ತಿಲ್ಲ. ಬಟ್ ಇದು ಮುಂದೆ ಹಿಂಗೆ ಹೋದ್ರೆ ತುಂಬಾ ಇಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಜನಕ್ಕೆ. ನೆಕ್ಸ್ಟ್ ಎಲೆಕ್ಷನ್ ಬರ್ಬೇಕು, ಅವಾಗ ಕೆಲಸ ಮಾಡಿಸ್ತಾರೆ ಅಷ್ಟೇ. ಅಣ್ಣ, ನಾವು ಚೂಸ್ ಮಾಡೋದೇ ಎಲೆಕ್ಷನ್ ಟೈಮ್ ಅಲ್ಲಿ. ಇವ್ರೆ ನಾಳೆ 6 ತಿಂಗಳು ಎಲೆಕ್ಷನ್ ಟೈಮ್ ಇದ್ದಾಗ ಎಲ್ಲಾ ರೋಡು ಟಾರ್ ಬರ್ತದೆ, ಎಲ್ಲಾ ಕ್ಲೀನ್ ಆಗ್ತದೆ. ಈ ಒಂದು ಎಲೆಕ್ಷನ್ ಮುಗಿಯೋ ತನಕ ಸ್ಟಾರ್ಟ್ ಆಗೋ ತನಕ ಇದು ಒಂದು ಇರ್ತದೆ. ನೆಕ್ಸ್ಟ್ ಎಲೆಕ್ಷನ್ ಬರೋ ಟೈಮ್ ಅಲ್ಲಿ ಅವ್ರನ್ನೆಲ್ಲ ಕ್ಲೀನ್ ಮಾಡಿದ್ರೆ ಅಲ್ಲಿವರೆಗೂ ನಾವು ಅನುಭವಿಸ್ಬೇಕಷ್ಟೇ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಗೈಸ್, ನೀವೀಗ ಏನ್ ನೋಡಿದ್ರು ಏನ್ ಕೇಳಿಸ್ಕೊಂಡ್ರಿ ಅದೆಲ್ಲ ಕೂಡ ಸತ್ಯ. ಏನಂದ್ರೆ ಪಾಲಿಟಿಕ್ಸ್ ವಿಷಯ ಅಂತ ಬಂದ್ರೆ ನಾವು ಮೇಜರ್ ಆಗಿ ಏನ್ ನೋಡ್ತೀವಿ ಅಂದ್ರೆ, ನಾವು ಒಬ್ರನ್ನ ಎಲೆಕ್ಷನ್ ಹಾಕಿ ಗೆಲ್ಸ್ತೀವಿ ಅಂದ್ರೆ ಅವ್ರು ನಮ್ಗೆ ತುಂಬಾ ಯೂಸ್ಫುಲ್ ಆಗಿ ಮತ್ತೆ ನಮ್ನ ಪ್ರೊಟೆಕ್ಟ್ ಮಾಡೋ ತರ ಇರ್ಬೇಕು. ಬಟ್ ನಮ್ಮಿಂದನೇ ಅವರೆಲ್ಲ ಕಿತ್ಕೊಳ್ಳೋ ತರ ಇರ್ಬಾರ್ದು. ಏನಂದ್ರೆ ಮೇಜರ್ ಏನಂದ್ರೆ ನಮ್ಮ ಇದ್ರಲ್ಲಿ ಭಾರತೀಯ ವಿಷಯದಲ್ಲಿ ನಾವು ಕೇಳೋದೇನು ಅಂದ್ರೆ, ಮೇಜರ್ ಆಗಿ ರೋಡ್ ವೇಸ್ ಎಲ್ಲ ಡ್ಯಾಮೇಜ್ ಆಗಿದೆ, ಅದನ್ನ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಅದನ್ನ ಒಂದು ನೇರ ಸ್ಥಿತಿಗೆ ತರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನನ್ಗೆ ವಿಡಿಯೋ ಮಾಡ್ಬೇಕು ಅಂತ ಯಾವ್ದೇ ವಿಷಯವಾಗಿ ನಾನು ಇದ್ರ ಬಗ್ಗೆ ಯಾರ ಹತ್ರನೂ ಕೇಳಿಲ್ಲ. ಬಟ್ ನನ್ಗನ್ಸಿರೋ ಅನಿಸಿಕೆ ಪ್ರಕಾರ ನಾನು ಇದನ್ನ ಶೇರ್ ಮಾಡ್ತಾ ಇದ್ದೀನಿ. ಬಟ್ ಇದರಿಂದ ಏನು ಅಂದ್ರೆ, ಇನ್ನಾದ್ರೂ ಮುನ್ನೆಚ್ಚರಿಕೆ ತಗೊಂಡು ನಮ್ಮ ಪಾಲಿಟಿಕ್ಸ್ ಅಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಗಮನ ಎಚ್ಚರ ವಹಿಸಿ ಆ ರೋಡ್ ವೇಸ್ ನೆಲ್ಲ ಸರಿ ಮಾಡಿದ್ರೆ ಮೇಜರ್ ಇಂಪ್ಯಾಕ್ಟ್ ಆಗೋದು, ಅದ್ರ ಮತ್ತೆ ಆಕ್ಸಿಡೆಂಟ್ಸ್ ಆಗೋದು ತುಂಬಾ ಕಮ್ಮಿ ಆಗುತ್ತೆ ಅಂತ ನನ್ನ ಒಪಿನಿಯನ್. ಅದರಿಂದಾಗಿ ನಾನು ಇದನ್ನ ಮಾಡ್ಲೇಬೇಕು ಅಂದ್ಬಿಟ್ಟು ವಿಡಿಯೋ ಮಾಡ್ತಾ ಇರೋದು. ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಇದರಿಂದ ಮೇಜರ್ ಇಂಪ್ಯಾಕ್ಟ್ ಏನಾಗಿದೆ ಅಂದ್ರೆ, ರೋಡ್ ವೇಸ್ ಡ್ಯಾಮೇಜ್ ಆಗಿರೋದ್ರಿಂದ ತುಂಬಾ ಜನಕ್ಕೆ ಏನಂದ್ರೆ ಆಕ್ಸಿಡೆಂಟ್ಸ್ ಅದೆಲ್ಲ ಆಗಿರೋ ಕಾರಣದಿಂದ ರೋಡ್ ವೇಸ್ ಬಂದ್ಬಿಟ್ಟು ಯಾರೋ ರಾಜಕಾರಣಿಗಳು ಇನ್ನೂ ರೆಡಿ ಮಾಡಿಸಿಲ್ಲ. ಅಷ್ಟಾದ್ರೂ ಕೂಡ ಅವರು ಕ್ರಮನ ಕೈಗೊಳ್ಳಿಲ್ಲ ಅಂದ್ರೆ ಮುಂದೆ ಏನಾಗುತ್ತೆ ಅಂದ್ರೆ ನಾವು ಚೂಸ್ ಮಾಡಿರೋದು ಪೊಲಿಟಿಕ್ಸ್ ರಾಂಗ್ ಅನ್ಸುತ್ತೆ. ಮೇ ಬಿ ನೋಡ್ತಾ ಇರ್ಬೋದು ನೀವು, ನೋಡಿ ಈ ರೋಡ್ ವೇ ಹೆಂಗಿದೆ ಅಂತ. ಇದು ಸಂಪೂರ್ಣ ನಮ್ಗೆ ಫುಲ್ ಡ್ಯಾಮೇಜ್ ಆಗಿದೆ ಈ ರೋಡ್ಸ್ ಎಲ್ಲ ಕಂಪ್ಲೀಟ್ ಆಗಿ. ಗೈಸ್, ಇದನ್ನ ಬಂದು ಅಗ್ದಿ ಆ ರೋಡ್ ಎಲ್ಲ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ಬಟ್ ಜಲ್ಲಿ ಹಾಕಿ ಮತ್ತೆ ಇದು ಡಸ್ಟ್ ಎಲ್ಲ ಹಾಕಿ ಹತ್ತತ್ರ 2 months ಮೇಲೆ ಆಯ್ತು, ಇನ್ನೂ ಒಬ್ರು ಬಂದಿಲ್ಲ. ಅಧಿಕಾರಿಗಳು ನಿರ್ಲಕ್ಷ್ಯಗಳು ನೋಡಿ ಈ ತರ ಯಾವ ತರ ಮಾಡ್ತಿದ್ದಾರೆ ಅಂತ ನೀವು ನೋಡ್ತಾ ಇರ್ಬೋದು. ಅಪ್ ಟು 5 kilometers ವರೆಗೂ ಇದೇ ತರ ಇದೆ ರೋಡ್ ವೇ. ಇದರಿಂದಾಗಿ ಜನಗಳಿಗೆ ಎಷ್ಟು ಇಂಪ್ಯಾಕ್ಟ್ ಆಗ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ತಿಲ್ಲ. ಏನಂದ್ರೆ ಪಾಲಿಟಿಕ್ಸ್ ಅಂದ್ರೆ ಒಂಥರ ಯೂಸ್ಫುಲ್ ಮಾಡ್ಕೊಂಡು ಬಿಡ್ತಾ ಇದಾರೆ ಅವರು ಎಲ್ಲಾರು.
ಒಳ್ಳೆ ಮುನ್ನೆಚ್ಚರಿಕೆ ವಹಿಸಿ ಇದನ್ನ ಒಳ್ಳೆ ರೀತಿಲಿ ಪರಿಹರಿಸಬೇಕು ಅಂತ ನಾನು ಕೇಳ್ಕೊಂತ ಇದ್ದೀನಿ. ತುಂಬಾ ಅಧೋಗತಿ ಆಗಿದೆ ನಮ್ಮ ರೋಡ್ವೇ ಸ್ಥಿತಿ. ಇದ್ರ ಬಗ್ಗೆ ಹೆಚ್ಚು ಕ್ರಮ ವಹಿಸಿ ಆದಷ್ಟು ಬೇಗ ಇದ್ರು ಸರಿಪಡಿಸೋದ್ರ ಬಗ್ಗೆ ಯೋಚನೆ ಮಾಡ್ಲಿ ಅಂತ ಕೇಳ್ಕೊಂತ ಇದೆ. ಥ್ಯಾಂಕ್ ಯು ಸೊ ಮಚ್.